ನಮಸ್ಕಾರ ಮಿತ್ರೆ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಲ್ಲಿ ಏನಂತ ಅಂದ್ರೆ ಈ ಚಿಪ್ಸ್ ಪ್ಯಾಕೆಟ್ ಇಟ್ಟಿರೋದು ನೀವು ನೋಡ್ಬೋದು. ಯಾಕೆ ಇಟ್ಟಿದ್ದೀನಿ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಸೊ ಅದು ಅರ್ಧ ತಿಂದಿರೋ ಚಿಪ್ಸ್ ಪ್ಯಾಕೆಟ್. ಇದ್ರದ್ದು ಒಂದು ರೀಸನ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಚಾಕು ಇದೆ, ಇದನ್ನ ಅನ್ಬಾಕ್ಸ್ ಮಾಡಕ್ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಈ ಡಿವೈಸ್ ಇದೊಂದು ಡಿವೈಸ್ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಆಮೇಲೆ ಫಾರ್ಚುನೇಟ್ಲಿ 2 ಹೊಸ ಡ್ಯೂರಾಸೆಲ್ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ, ಛೋಟಾ ಪವರ್ ಅಂತ. ದಟ್ ಇಸ್ ಗುಡ್. ಸೊ ನೋಡೋಣ ಬನ್ನಿ, ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ಸೊ ಇದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಬ್ಯಾಟ್ರಿ ಪವರ್ಡ್ ಪ್ರಾಡಕ್ಟ್ ಇದು ಅಂತ. ಆ ಕಡೆ ಎಸೆಯೋಣ ಖಾಲಿ ಬಾಕ್ಸ್ನ. ಸೊ ಇದೆ ನೋಡಿ, ಅಮೆಝಾನ್ ನ ಒಂದು ಗ್ಯಾಜೆಟ್ ಯುಟಿಲಿಟಿ ಪ್ರಾಡಕ್ಟ್. ಇದೇ ತರ ಕಾಣಿಸುತ್ತೆ ನೋಡಿ, ಹೀಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಈ ತರ ಕಾಣ್ತಾ ಇದೆ ನೋಡಿ, ಈ ತರ ಇದೆ. ಇದು ಸ್ಲೈಡ್ ಆಗುತ್ತೆ. ಇಲ್ಲಿ ಸ್ಲೈಡ್ ಓಪನ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಬ್ಯಾಟ್ರಿ ಪ್ಲೇಸ್ ಮಾಡೋದು. ಸೊ ನೀವು ಗೆಸ್ ಮಾಡಿರ್ಬೋದು ಇದು ಏನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ. ಬನ್ನಿ ಮಾತಾಡೋಣ. ಈ ತರ ಪ್ಯಾಕೆಟ್ಸ್ ಇರುತ್ತಲ್ಲ, ಈ ತರ ಪ್ಯಾಕೆಟ್ಸ್ ನ ಸೀಲ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಈ ತರ ಕ್ಲಿಪ್ ನ ಇನ್ಸರ್ಟ್ ಮಾಡಿರ್ತಾರೆ, ಕ್ಲಿಪ್ ನ ಯೂಸ್ ಮಾಡಿರ್ತಾರೆ ಇದನ್ನ ಏರ್ ಸೀಲ್ ಮಾಡೋದಕ್ಕೆ ಮನೆಯಲ್ಲಿ. ಯೂಶಲಿ ಲೇಡೀಸ್ ಆಗ್ಲಿ ನಾವೇ ಆಗ್ಲಿ ನೋಡಿ, ಈ ತರ ಏರ್ ಸೀಲ್ ಮಾಡೋದಕ್ಕೆ ಈ ತರ ಕ್ಲಿಪ್ ಇರುತ್ತೆ. ಈ ಕ್ಲಿಪ್ ನ ಯೂಸ್ ಮಾಡಿ ನಾವು ಫಾಸ್ಟನ್ ಮಾಡಿರ್ತೀವಿ, ಸೊ ಫ್ರೆಶ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೊಂದು ಒಳ್ಳೆ ಆಲ್ಟರ್ನೇಟಿವ್ ಬಂದಿದೆ. ಈ ತರ ಕ್ಲಿಪ್ ನ ನೀವು ತಗೊಂಡು ಇಟ್ಕೊಂಡು ಯೂಸ್ ಮಾಡ್ಬೋದು ಎಮರ್ಜೆನ್ಸಿಗೆ. ಬಟ್ ಇದೊಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಏನಂದ್ರೆ ಇದರಲ್ಲಿ ನೀವು ಬ್ಯಾಟ್ರಿ ಇನ್ಸರ್ಟ್ ಮಾಡಿ ಇದನ್ನ ಸೀಲ್ ಮಾಡ್ಬೋದು. ಇಲ್ಲಿಂದ ಪ್ರೆಸ್ ಮಾಡಿ ಇದು ಹೀಟ್ ಜನರೇಟ್ ಮಾಡಿ ಅದನ್ನ ಸೀಲ್ ಮಾಡುತ್ತೆ ಪ್ಯಾಕೆಟ್ನ. ಸೊ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಕ್ವಿಕ್ಲಿ ಬ್ಯಾಟ್ರಿನ ತೆಕ್ಕೊಂಡ್ಬಿಡೋಣ. See, this is a product where you can seal these plastic chips packets or whatever packets that you have, which you have already opened. So half opened or used packets, you can reseal them using this particular product. So ade idara vishishtate. Okay, let's put it back. Okay, ಈಗ ಇದು ಪ್ಯಾಕೆಟ್ ನಾನು ರಿಮೂವ್ ಮಾಡಿದ್ನಲ್ಲ, ನೋಡೋಣ ಬನ್ನಿ ಇದನ್ನ ಸೀಲ್ ಮಾಡಕ್ಕೆ ಟ್ರೈ ಮಾಡೋಣ. ಈ ಥರ ಇದೆ ಅಲ್ವಾ, ಈ ಥರ ಇರೋದನ್ನ ಚಿಪ್ಸ್ ಪ್ಯಾಕೆಟ್ನ ಈ ಥರ ಫೋಲ್ಡ್ ಮಾಡಿ ಮತ್ತೆ ರಿಸೀಲ್ ಮಾಡೋಕ್ಕಾಗುತ್ತಾ ನೋಡೋಣ. ಇದು ಇಲ್ಲಿ ಈ ಕಡೆ ಮಾಡಿ, ಈ ಕಡೆ ಏನೋ ಪೇಪರ್ ಇದೆ, ಆ ಕಡೆನೇ ಈ ಕಡೆ ಅದು ಗೊತ್ತಾಗಲಿಲ್ಲ. ಈ ಕಡೆ ಇರ್ಬೋದ ಇದು? ಇಲ್ಲ, ಕಟ್ ಮಾಡೋಕ್ಕೆ ಈ ಕಡೆ ಕಟ್ಟರ್ ಇದು ಕಟ್ ಮಾಡುತ್ತೆ ನೋಡಿ, ಕಟ್ ಮಾಡ್ತು. ಈ ಕಡೆ ಸೈಡ್ ಕಟ್ಟರ್ ಇದೆ, ಈ ಸೈಡ್ ಹಿಂಗೆ ನೋಡಿ ಕಟ್ ಆಗೋಯ್ತು. ಈ ಕಡೆ ಸೈಡ್ ಇದು ಸೀಲ್ ಮಾಡೋದಕ್ಕೆ ಇರೋದು. ಟ್ರೈ ಮಾಡೋಣ. ಹೀಟಿಂಗ್ ಅಂತೂ ಅಂದರೆ ಹಿಂಗೆ ಆಗಿದೆ ನೋಡಿ, ಆಗಿದೆ ನೋಡಿ, ಹೀಟ್ ಆಗಿದೆ ನೋಡಿ, ಸೀಲ್ ಆಗಿದೆ ನೈಸ್ಲಿ. ದ ಪ್ರಾಡಕ್ಟ್ ಆ್ಯಕ್ಚುಲಿ ವರ್ಕ್ಸ್. ಇಟ್ ಈಸ್ ಏಬಲ್ ಟು ಸೀಲ್ ದ ಪ್ಯಾಕೆಟ್. ಸೊ ಯಾವ ಥರ ಫ್ಯಾಕ್ಟ್ರಿಯಲ್ಲಿ ಸೀಲ್ ಆಗಿ ಬಂದಿರುತ್ತೋ ಆ ಥರ ಸೀಲ್ ಆಗುತ್ತೆ. ಸೊ ಜಾಸ್ತಿ ಹೀಟ್ ಆಗಿರೋದೇನು ಗೊತ್ತಾಗಲ್ಲ, ಬಟ್ ಇಟ್ ಕೂಡ ಡನ್ ದ ಜಾಬ್. ಸೊ ಹೀಟ್ ಬಿಸಿ ಆಗಿದೆ ಅನ್ನೋ ಥರ ಏನು ಗೊತ್ತಾಗಲ್ಲ, ಲೈಟಾಗಿ ಅದು ಹೀಟ್ ಮಾಡಿ ಅದು ಸೀಲ್ ಮಾಡಿಬಿಟ್ಟಿರುತ್ತೆ. ಪ್ಲಾಸ್ಟಿಕ್ ಅಲ್ವಾ, ಚೂರು ಹೀಟ್ ಇದ್ದರೆ ಸಾಕು ಅದಕ್ಕೆ. ಇಟ್ ವಿಲ್ ಇದು ಲೈಕ್ ಸ್ಟಿಕ್ ಟು ಈಚ್ ಅದರ್. ಸೊ ನೋಡಿ, ಇದೆಲ್ಲ ಸೀಲ್ ಆಗಿಬಿಡುತ್ತೆ. 3 to 5 seconds ಸ್ಲೋಲಿ ಮೂವ್ ಮಾಡಿದ್ರೆ ನೀಟಾಗಿ ಸೀಲ್ ಆಗೋಗಿರುತ್ತೆ. ಸೀಲ್ ಆಗಿದೆ ಕ್ಲೀನಾಗಿ. ಸೊ ದಿಸ್ ಪ್ರಾಡಕ್ಟ್ ಆ್ಯಕ್ಚುಲಿ ವರ್ಕ್ಸ್. ಸೊ ನೀವು ಯೂಸ್ ಮಾಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಆ್ಯಕ್ಚುಲ್ ಆಗಿ ನೀವು ಸೀಲ್ ಮಾಡಿ ಫ್ರೆಶ್ ಆಗಿಡೋದಕ್ಕೆ ಇಟ್ಬಿಡ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಫಿನಿಶ್ ದಿ ಎಂಟೈರ್ ಪ್ಯಾಕೆಟ್ ಇಫ್ ಯು ಆರ್ ಈಟಿಂಗ್ ದ ಚಿಪ್ಸ್. ಸೊ ನಿಮಗೆ ಈ ಥರದ್ದು ಕ್ಲಿಪ್ ಯೂಸ್ ಮಾಡೋ ಬದಲು ಇದೊಂದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಬಟ್ ಇಷ್ಟೊಂದು ಪೇಷನ್ಸ್ ಇಲ್ಲದೆ ಇರೋರು ಇದನ್ನ ಯೂಸ್ ಮಾಡೋಕ್ಕೆ ನಿಮಗೆ ಮೋಟಿವೇಟ್ ಆಗದೆ ಇರ್ಬೋದು. ಬಟ್ ಸ್ಟಿಲ್ ದಿಸ್ ವೆರಿ ಯೂಸ್ಫುಲ್ ಯುಟಿಲಿಟಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ದೊಡ್ಡ ಪ್ಯಾಕೆಟ್ ಎಕ್ಸ್ಪೆನ್ಸಿವ್ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಎಸ್ಪೆಷಲಿ ಈಗ ಸಮ್ಮರ್ಸು. ಸೊ ನಿಮ್ಮ ಕಿಡ್ಸ್ಗೆಲ್ಲ ಬೇಕಾದಾಗ
ಅದನ್ನ ಅವರು ಅರ್ಧಂಬರ್ಧ ತಿಂದು ಅದನ್ನ ವೇಸ್ಟ್ ಮಾಡಿರ್ತಾರೆ. ಸೊ ಅಂತ ಟೈಮಲ್ಲಿ ನೀವು ಇದನ್ನ ಸೀಲ್ ಮಾಡೋದಕ್ಕೆ ಸೊ ಇಲ್ಲೊಂದು 3 to 5 seconds ಹಿಂಗೆ ಇಟ್ಕೊಂಡು ಆಮೇಲೆ ಯೂಸ್ ಮಾಡಿದ್ರೆ ದೆನ್ ಇಟ್ ವಿಲ್ ವರ್ಕ್. ಸೀಲ್ ಮಾಡಿಕೊಡುತ್ತೆ. ತುಂಬಾ ದಪ್ಪ ಇದ್ರೆ ಒಂದು 4-5 ಸಲ ಹಿಂಗೆ ಅಂದ್ರೆ ಅದು ಇಟ್ ವಿಲ್ ಹ್ಯಾವ್ ಸೀಲ್ಡ್ ಇಟ್. ಸೊ ನೋಡಿ ಈ ತರ ನಿಧಾನಕ್ಕೆ ಹಿಂಗೆ ಸ್ಲೈಡ್ ಮಾಡಿ ಮೂವ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ನಿಮಗೆ ಸೀಲ್ ಮಾಡಿಬಿಡುತ್ತೆ. ಸೊ ಫುಲ್ ಸೀಲ್ಡ್ ಪ್ಯಾಕ್ ಥರ ಮತ್ತೆ ವಿತೌಟ್ ಎನಿ ಏರ್ ಪ್ಯಾಸೇಜ್ ಕಂಪ್ಲೀಟ್ಲಿ ಸೀಲ್ ಆಗೋದು. ಸೊ ಐ ಫೀಲ್ ರಿಯಲಿ ಗುಡ್. ಚೆನ್ನಾಗಿ ಇದು ಪ್ರಾಡಕ್ಟ್ ವರ್ಕ್ ಆಗ್ತಾ ಇದೆ. ದಿಸ್ ಇಸ್ ರಿಯಲಿ ಯೂಸ್ಫುಲ್ ಯುಟಿಲಿಟಿ ಅಂತ ರೆಕಮೆಂಡ್ ಮಾಡ್ಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಆ ಲಿಂಕ್ನ ಯೂಸ್ ಮಾಡಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಐ ಹ್ಯಾವ್ ಗಿವನ್ ದ ಲಿಂಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ದ ಡಿಸ್ಕ್ರಿಪ್ಷನ್ and you can use that link and purchase this particular product. A very useful utility in order to seal all your half finished snacks or any plastic covers, and so that you don't have to throw them away or to keep the packet fresh, you can always use this particular gadget. So ಇದೆ ಆ ಗ್ಯಾಜೆಟ್. ಇದನ್ನ ಇಟ್ಕೊಳ್ಳೋದಕ್ಕೆ ನೀಟಾಗಿ ಇದೇನೋ ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರ ಲಾಕ್ ಆಗುತ್ತೆ ಇಲ್ಲಿ ಬಂದು ಈ ಥರ. ಸೊ ಹಿಂಗಿದ್ರೆ ಅದು ಇಟ್ ಈಸ್ ಪರ್ಫೆಕ್ಟ್ಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ನೀವು ಇಲ್ಲಿ ನಿಮ್ಮ ಕಿಚನಲ್ಲಿ ಅದರ ಹುಕ್ಕಿದ್ರೆ ಯು ಕ್ಯಾನ್ ಹ್ಯಾಂಗ್ ಇಟ್ ಲೈಕ್ ದಿಸ್. ಸೊ ಈ ಥರ ಇದೆ ಪ್ರಾಡಕ್ಟು. ಸೊ ನಿಮಗೆ ಹೋಪ್ಫುಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರೋದನ್ನು ಕ್ಲಿಕ್ ಮಾಡಿ ಯೂಸ್ ಮಾಡಿ. ಐ ಹೋಪ್ ಯು ಎಂಜಾಯ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಡಾ ಬಾಯ್, ನಮಸ್ಕಾರ.